ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಕುಕನೂರು ತಾಲೂಕಿನ ಚಿಕ್ಕಮ್ಯಾಗೇರಿ, ರಾವಣಗಿ, ಕುಡಗುಂಟಿ ಸೇರಿದಂತೆ ಇನ್ನೂ ಹಲವಾರು ಗ್ರಾಮಗಳಲ್ಲಿ ಕರಡಿಗಳು ರೈತರಿಗೆ ಹಿಂಸೆ ಕೊಟ್ಟು ನಾಗಪ್ಪ ಬೆಂಚಾಳರ ಎಂಬ ರೈತನ ಮೇಲೆ ಹಲ್ಲೆ ಮಾಡಿದ ಪ್ರಕರಣವೊಂದು ಬೆಳಕಿಗೆ ಬಂದಿದೆ. ನಿನ್ನೆ ಸಂಜೆ ಹೊಲದಲ್ಲಿ ಕೆಲಸ ಮಾಡುವಾಗ ಸರಿಸುಮಾರು 5 ಗಂಟೆಗೆ ಕರಡಿ ದಾಳಿಗೆ ಬಲಿಯಾಗಿ ಗಾಯಗೊಂಡ ರೈತ ಸ್ಥಳೀಯ ರೈತರಿಂದ ಹತ್ತಿರದ ಆಸ್ಪತ್ರೆಗೆ ಕಾರಲ್ಲಿ ಕರೆದುಕೊಂಡು ಹೋದ ದೃಶ್ಯ ಕಂಡು ಬಂದಿದೆ. ಇದೇ ಮೊದಲ ಬಾರಿಗೆ ಕುಕನೂರು ಮತ್ತು ಯಲಬುರ್ಗಾ ನಡುವೆ ಕರಡಿಗಳು ದಾಳಿ ಮಾಡಿದ್ದು, ಇದಕ್ಕೆ ಸಂಬಂಧಪಟ್ಟ ಅರಣ್ಯ ಇಲಾಖೆಯವರು ಅರಣ್ಯ ಪ್ರದೇಶದ ಸುತ್ತಮುತ್ತಲೂ ಇರುವ ಪ್ರಾಣಿಯನ್ನ ಹಿಡಿದು ಕಾಡಿನತ್ತ ಸೇರಿಸಬೇಕು ಅಂತ ಸ್ಥಳೀಯರು ವ್ಯಕ್ತಪಡಿಸಿದ್ದಾರೆ. ಕಾಡು ಪ್ರಾಣಿಗಳು ರೈತರ ಜಮೀನಿಗೆ ನುಗ್ಗಿ ರೈತರ ಜಮೀನು ಹಾಳು ಮಾಡಿದ್ದು ಅಲ್ಲದೆ ರೈತರನ್ನ ಕೂಡ ಪ್ರಾಣಹಾನಿ ಮಾಡಲು ಮುಂದಾಗ್ತಾ ಇವೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಒಂದು ಕಡಿವಾಣ ಹಾಕಬೇಕು, ಇಲ್ಲವಾದಲ್ಲಿ ಇನ್ನು ಎಷ್ಟು ರೈತರನ್ನ ಬಲಿ ತೆಗೆದುಕೊಳ್ತವೆ ಗೊತ್ತಿಲ್ಲ. ಸಾರ್ವಜನಿಕರು ರಸ್ತೆ ಬಳಿ ಓಡಾಡುವಂತಿಲ್ಲ. ಚಿಕ್ಕಮ್ಯಾಗೇರಿ ಮಾರ್ಗದಿಂದ ರಾವಣಗಿ ಮಧ್ಯದಲ್ಲಿ ಮುರಾರ್ಜಿ ಶಾಲೆ ಕೂಡ ಇದೆ. ಅಲ್ಲಿನ ಮಕ್ಕಳಿಗೂ ಕೂಡ ಮುಂದೆ ಸಮಸ್ಯೆ ಉಂಟು ಮಾಡುವ ಸಾಧ್ಯತೆ ಇದೆ ಎಂದು ಕಾರ್ಮಿಕ ಸಂಘಟನೆ ಜಿಲ್ಲಾಧ್ಯಕ್ಷರು ಆದ ಶಶಿಧರ್ ವೈ ಹೊಸ್ಮನಿ ಅವರು ತಿಳಿಸಿದ್ದಾರೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.